ಹಾಯ್, ನಾನು ಇವಾಗ ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಇದ್ದೀನಿ. ಸೊ ವರ್ಕೆಲ್ಲ ಮುಗಿಸ್ಬಿಟ್ಟು ಈಗ ಮನೆಗೆ ಹೋಗ್ತಾ ಇದ್ದೀನಿ. ಮನೆಗೆ ಹೋಗ್ಬಿಟ್ಟು ಊರಿಗೆ ಹೋಗಬೇಕು. ಆಲ್ಮೋಸ್ಟ್ ಒಂದು 450 ಕಿಲೋಮೀಟ್ರ್ ಆಗುತ್ತೆ. ಸೊ ಇಲ್ಲಿಂದ ಊರಿಗೆ ಹೋಗ್ತೀನಿ. ನೋಡಿ ಇಲ್ಲಿ ಎಷ್ಟು ಇಬ್ಬನಿ ಬಿದ್ದಿದೆ ಅಂದರೆ ತುಂಬಾ ಇಬ್ಬನಿ ಬಿದ್ದುಬಿಟ್ಟಿದೆ. ಸೊ ಈಗ ಮನೆಗೆ ರೀಚ್ ಆಗಲಿಕ್ಕೆ ನನಗೆ ಆಲ್ಮೋಸ್ಟ್ ಒಂದು 45 ಕಿಲೋಮೀಟ್ರ್ ಏನೋ ಆಗುತ್ತೆ. 45 ಮಿನಿಟ್ಸ್ ತಗೊಳುತ್ತೆ. ಮನೆಗೆ ಬಂದು ರೀಚ್ ಆದೆ. ಸೊ ಈ ಥರ ಮಂಕಿ ಗ್ಯಾಪನ್ನು ಯೂಸ್ ಮಾಡ್ತಾಯಿದ್ದೀನಿ ನಾನು. ಇಲ್ಲಾಂದರೆ ಏನಾಗುತ್ತೆ ಅಂದರೆ ಲೈಕ್ ಚಳಿ ಒಳಗಡೆ ಬಂದುಬಿಡುತ್ತೆ. ಇಲ್ಲಿ ಗಾಳಿ ಇಲ್ಲೆಲ್ಲ ಇದೆಯಲ್ಲ, ಸೊ ಈ ಥರ ಇದು ಬಂದುಬಿಡುತ್ತೆ. ಸೊ ಇಲ್ಲಿ ಫುಲ್ ಕವರ್ ಆಗಿಬಿಡುತ್ತೆ ಇದು. ಸೊ ಎಷ್ಟು ಮೂಗಕ್ಕೂ ಅಷ್ಟೇ ಹಾಕೊಂಡ್ಬಿಟ್ರೆ ಆಯಿತು ಇಷ್ಟೇ. ಇದ್ರ ಮೇಲಿಂದ ಹೆಲ್ಮೆಟ್ ಇರುತ್ತೆ. ಸೊ ಉಸಿರಾಡೋಕ್ಕೇನೋ ಪ್ರಾಬ್ಲಮ್ ಇಲ್ಲ. ಸೊ ಇವಾಗ 2:15 ಏನೋ ಆಗಿದೆ. ಇವಾಗ ಹೊರಡ್ತಾ ಇದ್ದೀನಿ ನಾನು. ಇನ್ನೊಂದು 5 ಮಿನಿಟ್ಸು ಎಲ್ಲ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಬೇಕು. ಇವಾಗ ಬೆಂಗಳೂರು ಪುಣೆ ರೋಡ್ಗೆ ಬಂದೆ. ಇಲ್ಲಿ ಹೆಂಗಿದೆ, ತುಂಬಾ ಫಾಗ್ ಇದೆ. ರೋಡೇ ಕೆಲವೊಂದು ಕಡೆ ಕಾಣಲ್ಲ. ಸೊ ಚಳಿ ಏನೋ ಅಷ್ಟೊಂದೇನೋ ಇಲ್ಲ. ಆಲ್ಮೋಸ್ಟ್ ಇಷ್ಟಾಗುತ್ತೆ. ಏನೋ ಅಷ್ಟೊಂದೇನೋ ಇಲ್ಲ, ಬಟ್ ಫಾಗ್ ಇದೆ. ನೋಡೋಣ ನೆಕ್ಸ್ಟು ಸ್ಟಾಪ್ ಬಂದರೆ ಒಂದು ತುಮಕೂರಲ್ಲಿರುತ್ತೆ. ತುಮಕೂರು ಟೋಲ್ಗೇಟ್ ಆದ ನಂತರ ಇಲ್ಲೊಂದು ಪೆಟ್ರೋಲ್ ಬಂಕ್ ಇದೆ. ತುಂಬ ವ್ಯೂ ಚೆನ್ನಾಗಿದೆ. ಸೊ ಅದಕ್ಕೆ ನಿಲ್ಲಿಸಿದೆ ನಾನು ಇಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಇದು. ಗಾಡಿ ಬರ್ತಾ ಇದೆ. ಸ್ವಲ್ಪ ಹೊತ್ತು ಮುಂಚೆ ಒಂದು ಆಕ್ಸಿಡೆಂಟ್ ನೋಡಿದೆ ನಾನು. ಡಿವೈಡರ್ಗೆ ಹೋಗಿ ಗುದ್ದಿರೋದು. ಸೊ ಐ ಥಿಂಕ್ ಇದು ಏನಾಗಿದೆ ಅಂದರೆ ಲೈಕ್ ಐ ಥಿಂಕ್ ನಿದ್ದೆ ಬಂದಿದೆ ಅನಿಸುತ್ತೆ ಮೋಸ್ಟ್ಲಿ. ಸೊ ಏನಾಗಿದೆ, ಲೆಫ್ಟ್ ಸೈಡಲ್ಲಿ ಹೋಗಿ ಕೂತ್ಬಿಟ್ಟಿದ್ದಾನೆ. ಬಾನೆಟ್ ಎಲ್ಲ ಓಪನ್ ಆಗಿಬಿಟ್ಟಿದೆ. ಸೊ ನಿಮ್ಗೇನಾದ್ರು ನಿದ್ದೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಗಾಡಿ ಓಡ್ಸೋಕ್ಕೆ ಹೋಗ್ಬಿಡಿ. ಇವಾಗ ತೀರಾ ಸೌಲಭ್ಯ ಇದ್ದೀನಿ. ಸೊ ಅಲ್ಲಿ ಯಾರು ನನ್ನ ಗಾಡಿ ಕೈ ಮಾಡಿದ್ರು. ಸೊ ವೆಹಿಕಲ್ ಏನೋ ಬ್ರೇಕ್ ಡೌನ್ ಆಗಿದೆ. ಸೊ ಬಟ್ ನಾನು ನಿಲ್ಸಿಲ್ಲ. ಈ ಥರ ಏನಾದ್ರು ಕೈ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಗಾಡಿ ನಿಲ್ಲಿಸ್ತಾರೆ. ಯಾಕಂದರೆ ರಾಬ್ರಿ ಮಾಡುವಂಥದ್ದು ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇನ್ ಕೇಸ್ ಏನಾದ್ರು ಹೆಲ್ಪ್ ಬೇಕಂದರೆ ಹೈವೇ ಪೆಟ್ರೋಲ್ ವೆಹಿಕಲ್ಸ್ ಇರುತ್ತೆ. ಸೊ ಅವ್ರಿಗೆ ಕಾಲ್ ಮಾಡಿದ್ರೆ ಅವ್ರಿಗೆ ಬಂದು ತೊಗೊಂಡೋಗ್ತಾರೆ, ಹೆಲ್ಪ್ ಮಾಡ್ತಾರೆ. ಸೊ ಇವಾಗ ಇನ್ನೊಂದು 30 ಕಿಲೋಮೀಟರ್ಗೆ ನಾನು ಪೆಟ್ರೋಲ್ ಫಿಲ್ ಮಾಡ್ಕೋಬೇಕು. ಸೊ ಒಂದು ಸ್ವಲ್ಪ ಪೆಟ್ರೋಲ್ ಬಂಕ್ ರೆಗ್ಯುಲರ್ಲಿ ನಾನು ಫಿಲ್ ಮಾಡ್ಕೋಬೇಕು. ಹಾವೇರಿ ಇನ್ನೂ 160 ಕಿಲೋಮೀಟರ್ ಇದೆ. ಸೊ ಇನ್ನೊಂದು ಯಾವುದೋ ಒಂದು ಟೋಲ್ ಕ್ರಾಸ್ ಮಾಡ್ಕೊಂಡು ನಿಲ್ಸ್ಕೊಂಡಿದ್ದೀನಿ ನನಗೆ. ರೋಡಲ್ಲಿ ನೋಡೋಕೆ ತುಂಬ ಚೆನ್ನಾಗಿರುತ್ತೆ ನನಗೆ. ಆಮೇಲೆ ಇನ್ನೊಂದೇನೋ ಚೆಕ್ ಮಾಡಿದೆ ನಾನು. ಲೈಕ್ ಈ ರೋಡ್ ಸೈಡಲ್ಲಿ ಏನಾದ್ರು ವೆಹಿಕಲ್ ಬ್ರೇಕ್ ಡೌನ್ ಅಂತ. ಸೊ ನೀವು ಲೈಕ್ 1033ಗೆ ಕಾಲ್ ಮಾಡ್ತಾರೆ. ಸುಮಾರು ಬೆಳಗಾಗಿದೆ ಇವಾಗ. ಐ ಥಿಂಕ್ ಒಂದು 40 ಕಿಲೋಮೀಟರ್ ಏನೋ ಇದೆ ಹಾವೇರಿ. ಸೊ ಹಾವೇರಿಯಿಂದ ಲೆಫ್ಟ್ ತೊಗೊಂಡು ಸಿರ್ಸಿ ಕಡೆಗೆ ಬಂದೆ ನಾನು ಇವಾಗ. ಇಲ್ಲಿ ನೋಡಿ ವ್ಯೂಸ್ ಹೆಂಗಿದೆ. ಸೊ ಇನ್ನೊಂದು 30 ಕಿಲೋಮೀಟರ್ ಏನೋ ಹೋಗ್ಬೇಕು ನಾನು ಸಿರ್ಸಿಗೆ. ಇವಾಗ 8:44 ಆಗಿದೆ. ಸೊ ಆಲ್ಮೋಸ್ಟ್ ರೀಚ್ ಆದೆ ನಾನು. ಇನ್ನೊಂದು 2 ಕಿಲೋಮೀಟ್ರ್ ಇದೆ ಮನೆಗೆ. ಸೊ ನೋಡಿ ಇಲ್ಲಿ ಜಂಗಲ್ ಹೆಂಗೆ. ಸೊ ನಾನೇನಾದ್ರು ಬಸ್ಸಲ್ಲಿ ಬಂದಿದ್ದರೆ ನಾನು ಸುಮಾರು 5-6 ಗಂಟೆ ಆಗಿರೋದು. ಇದರಲ್ಲಿ ಒಂದು 7 ಕಿಲೋಮೀಟ್ರ್ ನಾನು ವಾಕ್ ಮಾಡಬೇಕು. ಆಮೇಲೆ ಡೇ ಟೈಮಲ್ಲಿ KSRTC ಬಸ್ನವರು ಎತ್ತಿನ ಗಾಡಿ ಥರ ಓಡಿಸ್ತಾರೆ. ನೋಡಿ ಇಲ್ಲಿ ಹೆಂಗಿದೆ. ರೋದೆ
नाल खाय हे कंट्रोल तिकडे इथल्या ना गेलं तू करत धुरू आहे ना तुमच्याकडे धुरू आहे ना धुरू आता किमान धरता पैशाला धरलो आहे ना मध्ये हो सगळ्या सुपार उडून गेले रे नी ना किलो हाताला समोर करून का सुपारी मध्ये ते थोडंसे ना ते कार नव्हतं जंप आणू हो ड्रायव्हर समोर ड्रायव्हर काही समोर ना असं तिथे स्वतः किलो हाँ गजी तू तुआन फेरो मारसे नका फेरो मारी था ते चिड्डी सकल इता लाडवणार रे इंगा बिना रांदो लायक एक नाला चिराने तू इकडे सुपारी खुलली गे तुला का कुड्या कोणे गान पहिलं म्हणलं करोड करोड म्हणले कोण कोण मरता रे काल कोण हे कुदरशी रे गाल दंगा बुटी रे गाना का गाने गाने गाडी होता है नाला बुटी है चल परत काम केलं तू वाचली कोण हे हा कुई नाही उठून मटारते आणि इथल्या गाला फिरत तू का आता होता म्हणणार ते बसताम ते फाटी तीसी ते तंकल्या हिंगा बुट्टी तुले काही झाली ती कोईची शनी शनी त्या होटल्या बुट्टी करते होटल्या बुट्टी करते उइलान दल्ला तर माता तुला हडून रे आणि हा तू वाला काही नाही ती बघायला येते त्या पण तुझ्याकडे वाला हल्ली हडले काल कोय पोया फडल थाना भांडू आले मी हां चाल तू कर नको तोडो नका तोडो ना मरगा पता काय करा पता
गाडी येशील म्हणून गाडी आता केली होतं 5 मिनिटं चालू करा होते मी सांगून येसो का तो बिल करू नका तुम्ही टी एस एस दाखवून येऊ का हो आणि सांगितण्याचे इल्यारू नಕೊಂಡು हे आಡ್ಸಿಲ್ಲ रे ಜಿಎ ಪೈಪ್ ತಗೊಂಡು आजी सजाय ना ते जगो असं जंगल हो कोई ड्रायव्हर तुम्ही सांगता रे ड्रायव्हर की मात्र 1 तास मुक्का सांगता करेक्ट टाइम सांगला जाणे ना ते हा 2 मिनिटं घेतो मी जात नालो नाकायला बायकारी कधी तिथे चाल तू बाईकर आणि बसणार तू आणि भोय भोय आजीच बसवले ते लो गोपाल गोपालन गाडी तिथे आडगल्ली बरी हे हिटी ಇಲ್ಲ ಬೈಲಕ್ಕಿಂತ ಜಾಸ್ತಿ ಕತ್ತಾತು ಕರ್ವಿಂಗ್ ರೇ ಮೊರೆ ಬೈಸ್ಲಿಟ್ಟು ದಿನ ನಮ್ಗೆ ನಚೈಲ್ಯಾರು रे ಎಷ್ಟು ಲೀಟರ್ ದೇವನ आणि देवण श्याम ಗೊತ್ತಾತು मात्र हळू यूज होते थिंगा हळू चिल्लो रे हां तो एक टायर उभर मेळटाम रे एक टायर फंडात पडल तो होजियान तोणा किलो हां मारो आयवान रे का तू अय्यान मुकार संकट केले आहे पार्लो टायर निरो होला मत्ती आले तो कोणती गादी आहे निरो होला पलट तिकडे नाही का त्या टायर मारो चक्र का क्रॉस होनो तीन सांग का थिंगा लोकाकनी गाडी सांगितल्याकनी मी म्हटलं रोशन झाले एक तर होता रे मारो बिरो करिया मी करता सगून इला बरं हिंगा पोटू मारित होता आता टाइम जाणार होता का ते मेगल काम झाले आते तू गेले आते अहो बुट्टी बांधून दिली आणि चक्कर पट्टा घेतली हा बस बस काय ते कोण आम्ही दहा ठिंगाण हिंगा चढ तू इकडे शान हे आबे तो मेटलो हिंगा इकडे शान अगो खाता चिलार घट बस ना कानाल्या तुला हळू बस ना त्या तोण्या बिण्या खुईतर दंगीन बसो नाले शिडून पडशिला शिडूराने फडना घे तो एक सांगता हो भागो काय लागतं तुका अगो तोंड घालते ना ना हे आमगेल बे तोंडवर का रे तोंड तोंड तुया सावडी दाखवून सावडी टाकून तोंड मुळू कुत ना इसवाले ते सुटलं देखील गाडी बरं जन्ना हां छोटा बेता त्या गाडी हे तिकडे गाडी खांडो राहता कडे हो नको तोडो नका पलटी असल्या तिकडे इला तो इला त्यांना झागवा तुको होईला दे ना तिकडे फोन राहते का आपण लोड गाडी शिकेला तू इशी डेले जार काल दाखवून फटी ना रे मुझे जाल तो ಟ್ರ್ಯಾಕ್ಟರ್ ಲೋಡ್ ಮಾಡಿ ಕಳಿಸ್ದೆ ಈಗ ನಾನು ಬೈಕ್ ತೊಗೊಂಡು ಹೋಗ್ತಾ ಇದ್ದೀನಿ ಸೊ ಈ ಲ್ಯಾಂಡ್ ಬಂದುಬಿಟ್ಟು ನಮ್ಮದು ಲೈಕ್ ಮನೆಯಿಂದ ಒಂದು 4-5 ಕಿಲೋಮೀಟ್ರ್ ಆಗುತ್ತೆ ಆ ಲ್ಯಾಂಡ್ ಪಕ್ಕನೇ ಒಂದು ಟೂರಿಸ್ಟ್ ಪ್ಲೇಸ್ ಇರೋದು ಲೈಕ್ ಗಣೇಶ್ ಪಾಲ್ ಅಂತ ಬಿಟ್ಟು ಆಮೇಲೆ ಇನ್ನೊಂದು ವಾಟರ್ ಫಾಲ್ಸ್ ಇದೆ ಅಲ್ಲಿ ಸೊ ಅಲ್ಲೂ ತುಂಬ ಜನ ಬರ್ತಾರೆ ವಾಟರ್ ಫಾಲ್ಸಿಗೆ ಅದು ಈ ಕಡೆಯಿಂದ ಕನೆಕ್ಟಿವಿಟಿ ಇಲ್ಲ ನಮ್ಮದು ಯಲ್ಲಾಪುರ ಕಡೆಯಿಂದ ಸೊ ಆ ಕಡೆಯಿಂದ ಸಿರ್ಸಿ ಕಡೆಯಿಂದ ಬರ್ಬೋದು ವಾಟರ್ ಫಾಲ್ಸಿಗೆ ಹೋಗ್ತೀರಾ ಅಂತ ಹೇಳಿದ್ರೆ ಸೊ ಇವಾಗ ಮನೆಗೆ ಹೋಗಿ ರೆಸ್ಟ್ ಮಾಡಬೇಕು ಇವಾಗ ಬೆಳಗ್ಗಿಂದ ಏನೂ ಮಲಗಿಲ್ಲ ನಾನು 1 ಅವರ್ ಏನೋ ಮಲಗಿರೋದು ಇದೇ ಜಾಗದಲ್ಲಿ ನಾನು ಫಸ್ಟ್ ವೀಡಿಯೋ ಮಾಡಿದ್ದೆ ಯೂಟ್ಯೂಬ್ಗೆ ಸೊ ಅದರಿಂದನೇ ನನಗೆ 3300 ಸಬ್ಸ್ಕ್ರೈಬರ್ ಏನೋ ಆದರು ಆಮೇಲೆ ಅದು ಹೈಯೆಸ್ಟ್ ವ್ಯೂಸ್ ಬಂದಿರೋದು ಅದೇ ವೀಡಿಯೋ ಇದೇ ಜಾಗ ಅದು ಇವಾಗ ಅಲ್ಲಿ ಬ್ರಿಡ್ಜ್ ಕಟ್ತಾ ಇದ್ದಾರೆ ಸೊ ಇವಾಗ ಮೊದಲಿನ ಥರ ಇಲ್ಲ ಇಲ್ಲಿ ಈಗ ಸೊ ಈ ನೀರಲ್ಲೇ ಗಾಡಿ ದಾಟಿಸ್ಬೇಕು ಇವಾಗ ಟ್ರ್ಯಾಕ್ಟರ್ ಬರ್ತಾಯಿದೆ ಅದ್ರದ್ದು ವೀಡಿಯೋ ಮಾಡೋಣ ಅಂತ ಮುಂದೆ ಬಂದೆ ನಾನು ಈ ಬ್ರಿಡ್ಜ್ ಬಂದುಬಿಟ್ಟು ಆಲ್ಮೋಸ್ಟ್ 2 ವರ್ಷ ಆಯಿತು ಕನ್ಸ್ಟ್ರಕ್ಷನ್ ಮಾಡಿ ಇನ್ನೂ ಆ ಕಡೆ ಈ ಕಡೆ ಪಾಸ್ ಮಾಡೋಂಗಿಲ್ಲ ಇಲ್ಲಿ ಹೆಂಗಿದೆ ನೋಡಿ ಇದು ನಮ್ಮ ಮನೆ ಹತ್ರದಿಂದನೇ ಬಂದಿರುವಂಥ ಹೊಳೆ ಇದು ನಮ್ಮ ಲ್ಯಾಂಡ್ ಪಕ್ಕನೇ ಬಂದಿರುವಂಥದ್ದು ಹೊಳೆ ಕುತ್ಕೊಂಡು ವೀಡಿಯೋ ಮಾಡೋಣ ಒಂದು ಇದೇ ಬ್ರಿಡ್ಜು ಇಷ್ಟು ಹೈಟ್ ಕಟ್ಟಿದ್ದಾರೆ ಬಟ್ ಏನೂ ಯೂಸ್ ಇಲ್ಲ ಇದು ಈ ವರ್ಷನೂ ಮಾಡಲಿಲ್ಲ ಅಂದರೆ ವೇಸ್ಟ್ ಇದು ಆ ಕಡೆ ಮೇಲ್ಗಡೆ ಒಂದು ಸಣ್ಣದೊಂದು ಬ್ರಿಡ್ಜ್ ಇದೆ ಅಲ್ಲಿ 2 ವೀಲರ್ ಮಾತ್ರ ದಾಟ್ಸೋಕ್ಕಾಗತ್ತೆ ಮಳೆಗಾಲದಲ್ಲಿ ಸೊ ಅದು ಜಾಸ್ತಿ ನೀರು ಬಂದುಬಿಟ್ರೆ ಆ ಕಲ್ಲಿನ ಸಂಕ ಹಾಕಿದ್ದು ಅದು ಹೋಗ್ಬಿಡುತ್ತೆ ಅಲ್ಲಿ ಕಾಣುತ್ತೆ ನೋಡಿ ಅಲ್ಲಿ ನೀರು ತುಂಬ ಬರುತ್ತೆ ಈ ಹೊಳೆಗೆ ಯಾಕಂದರೆ ಹಿತ್ತಲಲ್ಲಿ ಚೌತಿ ಬದಿದ ನೀರೆಲ್ಲ ಇಲ್ಲೇ ಈ ಹೊಳೆಗೆ ಬರೋದಕ್ಕೆ ತುಂಬ ನೀರು ಬಂದುಬಿಡುತ್ತೆ
ಈ ಬ್ರಿಡ್ಜ್ ಇಲ್ಲ ಅಂತ ಹೇಳಿದ್ರೆ ನಾವು ತುಂಬ ಸುತ್ತಕ್ಕೆ ಹೋಗ್ಬೇಕಾಗತ್ತೆ. ಲೈಕ್ ಚೌತಿ ಹೋಗಿ ಹಿತ್ತಳ್ಳಿ ಹೋಗಿ ಆ ನಂತರ ನಮ್ಮ ಲ್ಯಾಂಡ್ ಹತ್ರ ಹೋಗ್ಬೇಕಾಗುತ್ತೆ. ಸೊ ಈ ಬ್ರಿಡ್ಜ್ ಇದ್ರೆ ತುಂಬ ಹತ್ತಿರ ಆಗುತ್ತೆ. ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ, ಬಟ್ ಯಾವಾಗ ಓಡಾಡೋಕ್ಕೆ ಇದು ಮಾಡ್ಕೊಡ್ತಾರೆ ಗೊತ್ತಿಲ್ಲ. ಆ ಕಡೆ ಅಲ್ಲಿ ಮಣ್ಣು ತುಂಬಬೇಕು, ಸುಮಾರು ಕಿಚಿಂಗ್ ಕಟ್ಟಬೇಕು. ಈ ಕಡೆಗೆ ತುಂಬ ಮಣ್ಣು ತುಂಬೋದು ಬರುತ್ತೆ ಅದಕ್ಕೆ. ಇನ್ನು ಬಂದ ಸ್ಲೋವಾಗಿ ಬರ್ತಾವನೆ ಅಲ್ಲಿ. ಮಸ್ತಿದ ನಾನು ನನ್ನ ಗಾಡಿ ಬಂತು. ಮುಂಚೆಲೆಲ್ಲ ಗಾಡಿ ಹತ್ತಾ ಇರಲಿಲ್ಲ ಸಡನ್ನಾಗಿ ಅಪ್ಪಿರೋದಕ್ಕೆ. ಇವಾಗ ಪರವಾಗಿಲ್ಲ. ಈಗ ಲಾಸ್ಟ್ ಟೈಮ್ ಬ್ರಿಡ್ಜ್ ಮಾಡಬೇಕಾದ್ರೆ ಸ್ವಲ್ಪ ಕಲ್ಲಿರೋ ಮಣ್ಣೆಲ್ಲ ಮಿಕ್ಸ್ ಆಗಿರೋದಕ್ಕೆ ಹತ್ತು ಬರುತ್ತೆ ಗಾಡಿ. ನೋಡಿ ನನ್ನ ಗಾಡಿ ಹೆಂಗೆ ಆಗ್ತಾಯಿದೆ ಅಲ್ಲಿ. जायनाती ना तिला होता ते एक ले ते घरी लागी ಚೀಲದೆಲ್ಲ ತಗೊಳ್ತೀನಿ ಅಲ್ಲೇ. ಹಾಂ ಇಲ್ಲೇ